ಮಾನಸಿಕ ಖಿನ್ನತೆಗೆ ಒಳಪಡಿಸಿದರು ವಿನಂತಿ. ಈ ರೀತಿ ಸ್ವತಂತ್ರ ಹೋಲಿಕೆ ಮುಂದುವರೆದ ಆದಲ್ಲಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ದಲಿತರು ಒಂದುಗೂಡಿ ವಿರೋಧಿಗಳು ಹಾಗೂ ಷಡ್ಯಂತ್ರ ಮಾಡುವ ವಿರುದ್ಧ ತಕ್ಕ ಉತ್ತರ ನೀಡಬೇಕಾಗುತ್ತದೆ. ನೋಡ್ರಿ ಮುಂದುವರಿ ಸರ್ ನೋಡ್ರಿ ಸಚಿವರಾದಂಥ ಸರ್ಕಾರಿ ಖಾತೆಯ ಸಚಿವರಾದಂಥ ಸಾಹೇಬರಿಗೆ ಓಟಿನ ದಿನದಲ್ಲಿ ಬಿಜೆಪಿಯವರು ಏನು ಅವರು ಸುಳ್ಳು ಆರೋಪ ಮಾಡಕ್ಕೊಡ್ತಾರೆ. ಇದು 100 ಸುಳ್ಳಿದೆ. ಆದರೆ ಇವರಲ್ಲೇ ಸತ್ಯ ಅನ್ನೋದು ಯಾವುದೋ ಇವರಲ್ಲೇ ಇಟ್ಕೊಂಡು ಇವರು ರಾಜೀನಾಮೆ ಕೇಳ್ತಿದ್ದಲ್ಲ. ಇವರು ಅಲ್ಲೇ ಸತ್ಯ ಅನ್ನೋದೇ ಇಲ್ಲ. ಸತ್ಯ ಅನ್ನೋದು ಇರಲಾರ್ದೆ ಸುಮ್ಮನೆ ಒಬ್ಬ ದಲಿತ ನಾಯಕ ಅಂತ ಹೇಳಿ ಅವ್ರ ಮ್ಯಾಗ ಗುಡ್ಡೆ ಕುದಿಸಿ ಅವ್ರ ಬೆಳವಣಿಗೆ ಸಹಿಸಲಾರದೆ ಅವ್ರ ಮ್ಯಾಗ ಇನ್ನೂ ಕಳಂಕ ಹೊರಿಸ್ಬೇಕಂತೇಳಿ ಇದು ಸಂಚ ಉಳಿಸಲು ಈ ವಿರೋಧ ಪಕ್ಷದ ನಾಯಕರು ಮಾಡಕ್ಕೊಡ್ತಾರೆ. ನಮ್ಮಲ್ಲಿ ಸಾಕ್ಷಿ ಆಧಾರಗಳನ್ನು ಇದ್ದರೆ ಮಾತ್ರ ಮಾಡಬೇಕು. ನಮ್ಮಲ್ಲಿ ಸಾಕ್ಷಿ ಆಧಾರಗಳನ್ನೇ ಇಲ್ಲ. ಎಲ್ಲಾರ್ದೇ ಒಬ್ಬ ದಲಿತ ನಾಯಕ ಈ ಥರ ಬಿಂಬಿಸೋದು ಇದು ಸರಿ ಕಾಣಲ್ಲ. ಅವರು ಜನಪರವಾಗಿ ಇದ್ದಾರೆ. ಅವರು ರಾಜ್ಯದ ಎಲ್ಲ ಅಭಿವೃದ್ಧಿ ಮಾಡೋಂಥ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಅರವಿಂದ್ ತಿಮ್ಮಾಪುರ ಸಾಹೇಬರಿಗೆ ಈ ಥರ ಯಾವುದೋ ತಪ್ಪುಗಳನ್ನು ಮಾಡಿಲ್ಲ. ಅವರು ಈಗಲ್ಲ ನಿನ್ನೆಲ್ಲ ಮೊನ್ನೆಲ್ಲ ಅವರು 30-35 ವರ್ಷದಿಂದ ಈ ರಾಜಕೀಯ ಅನುಭವ ಅವರು ಉದ್ಧಾರದಾರ. ಮತ್ತು ಅವರು ಇವು ನಾಲ್ಕು ಬೇರೆ ಅವರು ಶಾಸಕರು ಮತ್ತು 3 ಬೇರೆ ಸಚಿವರು ಆಗಿ ಅನುಭವಿಸ್ತಾರ. ಅವ್ರು ಯಾವುದೋ ಆರೋಪ ಅವ್ರ ಮ್ಯಾಗ ವಿರೋಧ ಪಕ್ಷದ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಯಾವುದೋ ಪ್ರೂಫ್ ಇಲ್ಲ. ಇದನ್ನೇ ಅವರು ಸುಳ್ಳು ಕಟ್ಟಿಗೆಂತ ಹೋದರೆ ಬಿಜೆಪಿಯವರು ಇದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ಆದಂಥ ಇಡೀ ನಮ್ಮ ದಲಿತ ಕುಟುಂಬದವರು ಎಲ್ಲರೂ ಸೇರಿ ನಾವು ಬೀದಿಗಿಳಿದು ವಿರೋಧ ಪಕ್ಷದ ಮ್ಯಾಗ ನಾವು ಹೋರಾಟ ಮಾಡಬೇಕಾಗುತ್ತಾ. ಸತ್ಯವನ್ನು ಇಟ್ಕೊಂಡು ನೀವು ಸತ್ಯವನ್ನು ತಿಳಿಸಿ, ಅದಕ್ಕೆ ನಾವು ಹೋಗ್ತೀವಿ. ಸುಮ್ಮನೆ ಒಬ್ಬ ದಲಿತ ನಾಯಕರ ಮ್ಯಾಗ ಏನಾರು ಸುಮ್ಮನೆ ಸುಳ್ಳು ಆರೋಪಗಳನ್ನು ಹೊರಿಸೋದು ನಮ್ಗೆ ಇದು ಸರಿ ಕಾಣಲ್ಲ. ನಿಮ್ಮಲ್ಲಿ ಸುಳ್ಳ ನಿಮ್ಮ ಮನೆ ದೇವರು ಬಿಜೆಪಿಯವ್ರದ್ದು ಸುಳ್ಳೇ ಮನೆ ದೇವರು ಅಂತೇಳಿ ನಿಮ್ಗೆ ಪಟ್ಟ ಕಟ್ಬಿಟ್ರೆ ಈ ರಾಜ್ಯದ ಜನ. ಹೀಗಾಗಿ ನೀವು ಅಧಿಕಾರದಿಂದ ವಂಚಿತರಾಗಿರಿ. ನೀವು ನೀವು ಏನು ಮಾಡಿದರೂ ನಿಮ್ಮ ಜನ ಈ ರಾಜ್ಯದ ಜನ ಮೆಚ್ಚಂಗಿಲ್ಲ. ಈ ಮುಂದೆ ಇದು ಸುಳ್ಳು ಕಟ್ಟಕ್ಕೆ ಹೋಗ್ಬೇಡ್ರಿ. ಇದನ್ನೇನಾರ ಮಾಡಿದ್ದಾರೆ ಆದ್ರೆ ನಾವು ಅದಕ್ಕೆ ನಾವು ಇಲ್ಲಿಗೆ ನಿಲ್ಲಿಸಿಲ್ಲ ಅಂದರೆ ನಾವು ಮುಂದೆ ಬರೋಂಥ ನಿಮ್ಮ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಇದು ಎಚ್ಚರಿಕೆ ಕೊಡೋದು ಬೇಕು. ಪಕ್ಷಾತೀತರು ಕೂಡ ನಾವು ಪಕ್ಷಾತೀತವಾಗಿ ಬಂದಿದ್ದೀವಿ. ಪಕ್ಷಿತರಾಗಲ್ಲ ಅವ್ರ ಅಭಿಮಾನಿ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರ ಮೇಲೆ ಬಂದಂಥ ಆರೋಪಗಳೆಲ್ಲ ಸುಳ್ಳು. ಅದೇ ಕಾರಣಕ್ಕೂ ಮನವಿಯನ್ನು ಸ್ವೀಕರಿಸಿದ ತಹಶೀಲ್ದಾರ್ ಸಾಹೇಬರಿಗೆ ಧನ್ಯವಾದಗಳು. ಮಾನಸಿಕ ಖಿನ್ನತೆಗೆ ಒಳಪಡಿಸಿದರು ವಿನಂತಿ. ಈ ರೀತಿ ಸ್ವತಂತ್ರ ಹೋಲಿಕೆ ಮುಂದುವರೆದ ಆದಲ್ಲಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ದಲಿತರು ಒಂದುಗೂಡಿ ವಿರೋಧಿಗಳು ಹಾಗೂ ಷಡ್ಯಂತ್ರ ಮಾಡುವ ವಿರುದ್ಧ ತಕ್ಕ ಉತ್ತರ ನೀಡಬೇಕಾಗುತ್ತದೆ. ನೋಡ್ರಿ ಮುಂದುವರಿ ಸರ್ ನೋಡ್ರಿ